ನಮಸ್ಕಾರ ಸ್ನೇಹಿತರೆ, ಇಲ್ಲಿ ಕಾಣುವ ಪ್ರದೇಶದ ಹೆಸರು POK ಅಂದರೆ ಪಾಕಿಸ್ತಾನ್ ಆಕ್ರಮಿತ ಕಾಶ್ಮೀರ್. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ದೊಡ್ಡ ಮಟ್ಟದ ಚಳವಳಿ ನಡೀತಾ ಇದೆ. ಪಾಕಿಸ್ತಾನ್ ಜನರು ಪಾಕಿಸ್ತಾನ್ ಗೌರ್ಮೆಂಟ್, ಪಾಕಿಸ್ತಾನ್ ಆರ್ಮಿ ಅಗೇನೆಸ್ಟ್ ಆಗಿ ಪ್ರೊಟೆಸ್ಟ್ ಮಾಡುತ್ತಿದ್ದಾರೆ. ಏಕೆ ಪ್ರೊಟೆಸ್ಟ್ ಮಾಡುತ್ತಿದ್ದಾರೆ ಅಂದರೆ ಪಾಕಿಸ್ತಾನದಲ್ಲಿ ಹೆಚ್ಚುತ್ತಿರುವ ಬೆಲೆಗಳ ಬಗ್ಗೆ, ಹೆವಿ ಟ್ಯಾಕ್ಸಸ್ ಬಗ್ಗೆ ಮತ್ತು ವಿದ್ಯುತ್ ಕೊರತೆಯ ಬಗ್ಗೆ ದೊಡ್ಡ ಆಂದೋಲನವೇ ನಡೆಯುತ್ತಿದೆ ಅಲ್ಲಿ. ಈಗ ನಾನು ಒಂದು ಕೇಳುತ್ತೇನೆ, ಇಷ್ಟೆಲ್ಲ ಆಗುತ್ತಿದ್ದರೂ ಅಲ್ ಜಜೀರಾ ಎಲ್ಲಿ ಇದೆ? ಏನು ಮಾಡುತ್ತಿದೆ? ಲಡಾಖ್ನಲ್ಲಿ ಪ್ರತಿಭಟನೆ ಆದರೆ ಕವರ್ ಮಾಡುತ್ತೀರಿ, ಇಸ್ರಾಯೇಲ್ ಗಾಜಾ ಮೇಲೆ ದಾಳಿ ಮಾಡಿದರೆ ಕವರ್ ಮಾಡುತ್ತೀರಿ, ಭಾರತದ ಕಾಶ್ಮೀರದಲ್ಲಿ ಸಂಘರ್ಷಣೆ ಉಂಟಾದರೆ ಭಾರತವು ಮಾನವ ಹಕ್ಕುಗಳನ್ನು ಉಲ್ಲಂಘಿಸುತ್ತಿದೆ ಎಂದು ನೀವು ವರದಿ ಮಾಡುತ್ತೀರಿ. ಈಗ ನಿಮ್ಮ ಇಂಟಿಗ್ರಿಟಿ ಏನಾಗಿದೆ? ನಾವು ನಮ್ಮ HD ಚಾನೆಲ್ ತೆಲುಗುನಲ್ಲಿ ಲಡಾಖ್ ಪ್ರತಿಭಟನೆ ಬಗ್ಗೆ ವಿಡಿಯೋ ಮಾಡಿದ್ದೀವಿ. ಅದೇ ಸಮಯದಲ್ಲಿ ಅಟ್ ದಿ ಸೇಮ್ ಟೈಮ್ POK ಪ್ರೊಟೆಸ್ಟ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಆದರೆ ದೊಡ್ಡ ಮೀಡಿಯಾ ಚಾನಲ್ ಯಾರ ಬಾಲವನ್ನು ಹಿಡಿಯಲು ಒನ್ ಸೈಡ್ ರಿಪೋರ್ಟಿಂಗ್ ಮಾಡುತ್ತಾ ಇದ್ದೀರಿ. ಪಾಕ್ ಪ್ರೊಟೆಸ್ಟ್ ಅನ್ನೋದು ಸಾಮಾನ್ಯ ಪ್ರೊಟೆಸ್ಟ್ ಅಲ್ಲ. ಇದನ್ನು ಪಾಕಿಸ್ತಾನ್ ಮೀಡಿಯಾ ಚಾನಲ್ ಸಹ ಕವರ್ ಮಾಡ್ತಾ ಇದ್ದಾರೆ. ಪಾಕಿಸ್ತಾನ್ನಲ್ಲಿ ಇದು ದೊಡ್ಡ ಸಮಸ್ಯೆ ಆಗಿದೆ. ಆದರೆ ಅಲ್ ಜಜೀರಾಗೆ ಮಾತ್ರ ನಮ್ಮ ದೇಶದಲ್ಲಿ ಇರುವ ಕಾಶ್ಮೀರ್ನಲ್ಲಿಯೇ ಹ್ಯೂಮನ್ ರೈಟ್ಸ್ ಉಲ್ಲಂಘನೆ ಕಾಣಿಸುತ್ತೆ. ಪ್ರಸ್ತುತ POKಯಲ್ಲಿ ನಡೆಯುತ್ತಿರುವ ಒಂದು ಇನ್ಸಿಡೆಂಟ್ ಬಗ್ಗೆ ತಿಳಿದರೆ ಭಾರತೀಯರೆಲ್ಲ ಹೆಮ್ಮೆ ಪಡುತ್ತೀರಿ. ಅದೇನೆಂದರೆ ಪಾಕಿಸ್ತಾನ್ ಜನರು ಭಾರತದ ಧ್ವಜವನ್ನು ಹಾರಿಸಿ ಪ್ರತಿಭಟಿಸುತ್ತಿದ್ದಾರೆ. ನಮಗೆ ಪಾಕಿಸ್ತಾನದಿಂದ ಸ್ವಾತಂತ್ರ್ಯ ಬೇಕು ಅಂತ ಪ್ರೊಟೆಸ್ಟ್ ಮಾಡುತ್ತಿದ್ದಾರೆ. ನಿಮಗೆ ನೆನಪಿದೆಯೇ, ಒಮ್ಮೆ ಕಾಶ್ಮೀರ್ನಲ್ಲಿ ಪಾಕಿಸ್ತಾನ್ ಫ್ಲಾಗ್ಸ್ ಹಾರಾಡುತ್ತಿದ್ದವು. ಕಾಶ್ಮೀರ್ ಜನರು ನಮ್ಮ ಸೈನಿಕರ ಮೇಲೆ ಕಲ್ಲು ತೂರಾಟ ನಡೆಸುತ್ತಿದ್ದರು ಮತ್ತು ಆಜಾದಿ ಆಜಾದಿ ಎಂದು ಕೂಗುತ್ತಿದ್ದರು. ಆದರೆ ಈಗ ಸೀನ್ ರಿವರ್ಸ್ ಆಗಿದೆ. ಪಾಕಿಸ್ತಾನ್ ಜನರು ನಮಗೆ ಪಾಕಿಸ್ತಾನ್ ಬೇಡ, ನಾವು ಇಂಡಿಯಾನಲ್ಲಿ ಒಂದಾಗುತ್ತೇವೆ ಅಂತ ಹೇಳುತ್ತಿದ್ದಾರೆ. ಒಂದು ವಾರದ ಹಿಂದೆ ಪೂಂಚ್ನಲ್ಲಿ ಉಗ್ರವಾದಿಗಳ ದಾಳಿ ನಡೆದಿತ್ತು. ಇದಕ್ಕೆ ಪ್ರತಿಕಾರವಾಗಿ ಭಾರತದ ರಾ ಕುಮಾರರು ಇದನ್ನು ಮಾಡಿಸುತ್ತಿದ್ದಾರೆ ಅಂತ ಪಾಕಿಸ್ತಾನ್ ನಾಯಕರು ಭಾರತದ ಮೇಲೆ ಆರೋಪಿಸುತ್ತಿದ್ದಾರೆ. ಇಲ್ಲಿ ಮೆಸೇಜ್ ತುಂಬಾ ಕ್ಲಿಯರ್ ಆಗಿದೆ. ನೀವು ಕಾಶ್ಮೀರ್ನಲ್ಲಿ ಉಗ್ರರನ್ನು ಕಳಿಸಿದರೆ ಪಾಕ್ನಲ್ಲಿ ಈ ತರಹದ ಚಳವಳಿಗಳು ನಡೆಯುತ್ತವೆ. ಯಾಸ್ ಸಿಂಪಲ್ ಆಸ್ ದಟ್. ಡೆಫಿನೆಟ್ ಆಗಿ ಪಾಕಿಸ್ತಾನನೇ ಈ ವಾರ್ನಿಂಗ್ ನ ಸೀರಿಯಸ್ ಆಗಿ ತಗೊಂಡು ನೆನಪಿಟ್ಟುಕೊಳ್ಳಬೇಕು. ಮೇ 4ರಂದು ನಮ್ಮ ಸೈಡ್ ಇರುವ ಜಮ್ಮು ಕಾಶ್ಮೀರ್ನಲ್ಲಿ ಇರುವ ಪೂಂಚ್ ಜಿಲ್ಲೆಯಲ್ಲಿ ಭಾರತೀಯ ವಾಯುಪಡೆಯ ಕಾನ್ವಾಯ್ ಹಾದು ಹೋಗುತ್ತಿರುವಾಗ 3 ಪಾಕಿಸ್ತಾನ್ ಉಗ್ರರು ದಾಳಿ ಮಾಡಿದರು. ಈ ದಾಳಿಯಲ್ಲಿ ಕಾರ್ಪೊರಲ್ ವಿಕ್ಕಿ ಪಹಾಡೆ ಅವರು ಹುತಾತ್ಮರಾದರು ಮತ್ತು ಇತರ 5 ಸೈನಿಕರು ಗಾಯಗೊಂಡರು. ಪಾಕಿಸ್ತಾನ್ ಉಗ್ರರ ಕಡೆ ಅಮೆರಿಕ ತಯಾರು ಮಾಡಿದ M4S ರೈಫಲ್ಸ್ ಹಾಗೂ ರಷ್ಯನ್ ಮೇಡ್ AK-47S ರೈಫಲ್ಸ್ ಇದ್ದವು. ನಿಮಗೆ ಇಲ್ಲಿ ಒಂದು ಡೌಟ್ ಬರಬಹುದು, ಯಾಕೆ ಪೂಂಚ್ ಡಿಸ್ಟಿಕ್ ನಲ್ಲಿಯೇ ಹೆಚ್ಚಿನ ದಾಳಿಗಳು ಸಂಭವಿಸುತ್ತವೆ ಅಂತ. ಈ ಪೂಂಚ್ ಪ್ರದೇಶ ಹಸಿರಿನಿಂದ ತುಂಬಿದ ಕಾಡುಗಳಿಂದ, ಬೆಟ್ಟ ಕಣಿವೆಗಳಿಂದ ಕೂಡಿದೆ ಹಾಗೂ ಇಲ್ಲಿ ಅಡಗಿಕೊಳ್ಳಲು ಹಲವು ಗುಹೆಗಳು ಇವೆ. ವಿಶೇಷವಾಗಿ ಈ ಪೂಂಚ್ ಜಿಲ್ಲೆ ಹಳ್ಳಿಯ ಜನರಲ್ಲಿ ಕೆಲವರು ಪಾಕಿಸ್ತಾನ್ ಸಪೋರ್ಟರ್ಸ್ ಇದ್ದಾರೆ. ಅದರಿಂದಾಗಿ ಇಲ್ಲಿ ಹೆಚ್ಚಿನ ದಾಳಿಗಳು ನಡೆಯುತ್ತವೆ. ಪೂಂಚ್ ಪ್ರಾಂತ್ಯವು POKಗೆ ಹತ್ತಿರದಲ್ಲಿದೆ. ಮೊದಲು ಅಂದರೆ 370ನೇ ಆರ್ಟಿಕಲ್ ರದ್ದುಗೊಳಿಸುವ ಮೊದಲು ಶ್ರೀನಗರದೊಳಗೆ ದಾಳಿಗಳು ನಡೆಯುತ್ತಿದ್ದವು. ಅಷ್ಟೇ ಅಲ್ಲ, ಕಾಶ್ಮೀರ್ ಕಣಿವೆಯಲ್ಲಿ ಸಹ ದಾಳಿ ನಡೆಯುತ್ತಿದ್ದವು. ಈಗ ಶ್ರೀನಗರ್, ಕಾಶ್ಮೀರ್ ವಾಲಿ ಸೈಲೆಂಟ್ ಆಗಿದೆ. ಇವಾಗ ಉಗ್ರರು ತಮ್ಮ ಫೋಕಸ್ನ ಪೂಂಚ್ ಡಿಸ್ಟಿಕ್ ಮೇಲೆ ಇಟ್ಟಿದ್ದಾರೆ. ಪೂಂಚ್ ಡಿಸ್ಟಿಕ್ ನಲ್ಲಿ ಇರೋ ಕೆಲವು ಗುಹೆಗಳು, ರಸ್ತೆಗಳು ಅಲ್ಲಿಯೇ ಹುಟ್ಟಿ ಬೆಳೆದ ಸ್ಥಳೀಯರಿಗೆ ಮಾತ್ರ ತಿಳಿದಿದೆ. ಅದಕ್ಕೆ ಅಲ್ಲಿ ಭಾರತೀಯ ಸೇನೆಯ ಕಾರ್ಯಾಚರಣೆಯನ್ನು ನಡೆಸುವುದು ತುಂಬಾ ಕಷ್ಟಕರವಾಗಿತ್ತು. ಹಾಗಾಗಿ ಈ 3 ಉಗ್ರರು ದಾಳಿ ಮಾಡಿ ಪೂಂಚ್, ಉಧಂಪುರ್ ಅರಣ್ಯ ಪ್ರದೇಶಗಳಲ್ಲಿ ಓಡಿ ಹೋದರು. ಇವರ ಹೆಸರುಗಳು ಇಲಿಯಾಸ್, ಇವನು ಪಾಕಿಸ್ತಾನ್ ಸೇನೆಯ ಮಾಜಿ ಕಮಾಂಡೋ ಹಾಗೂ ತರಬೇತಿ ಪಡೆದ ಸೈನಿಕ. ಇವಾಗ ನಮ್ಮ ಮೇಲೆ ಬಿದ್ದಿದ್ದಾನೆ. 2ನೆಯ ವ್ಯಕ್ತಿಯ ಹೆಸರು ಹಾಡೂನ್, ಇವನು ಒಬ್ಬ ಭಯೋತ್ಪಾದಕ. 3ನೆಯ ವ್ಯಕ್ತಿಯ ಹೆಸರು ಅಲ್ ಹಮ್ಜಾ, ಇವನು ಲಷ್ಕರ್ ಎ ತಯ್ಯಬಾದಲ್ಲಿ ಕಮಾಂಡರ್ ಆಗಿದ್ದಾನೆ. ಈ 3 ಸಲುವಾಗಿ ಸರ್ಚ್ ಆಪರೇಷನ್ ಇಂಡಿಯನ್ ಆರ್ಮಿ ಆರಂಭಿಸಿದೆ. ಈ 3 ಫೋಟೋಗಳನ್ನು ಬಿಡುಗಡೆ ಮಾಡಲಾಗಿದೆ. ಸುಮಾರು 7 ದಿನಗಳಿಂದ ಶೋಧ ಕಾರ್ಯಾಚರಣೆ ನಡೆಯುತ್ತಿದೆ. ಇಂಡಿಯನ್ ಆರ್ಮಿನಿಂದ 5 ಲಕ್ಷ ಬಹುಮಾನ ನೀಡುವುದಾಗಿ ಘೋಷಿಸಲಾಗಿದೆ. ಈ ದಾಳಿಗೆ ಪ್ರತಿಕ್ರಿಯೆಯಾಗಿ ಇಂಡಿಯನ್ ರಾ POKನಲ್ಲಿ ಕಾರ್ಯನಿರ್ವಹಿಸುತ್ತಿದೆಯೋ ಅನ್ನೋ ವಿಷಯವನ್ನು ಸೈಡ್ಗೆ ಇಟ್ಟು
ಪಾಕಿಸ್ತಾನ್ನಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ಪ್ರತಿಭಟನೆ ಯಾಕೆ ನಡೆಯುತ್ತಿದೆ ಅಂತ ತಿಳಿಯೋಕೆ ಮುಂಚೆ ನಮ್ಮ ಈ HD ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಶನಿವಾರ ಬೆಳಗ್ಗೆ ಪಾಕ್ ಆಕ್ರಮಿತ ಕಾಶ್ಮೀರ್ ರಾಜಧಾನಿ ಮುಜಫರ್ಬಾದ್ನಲ್ಲಿ ಜನರು ಶಾಂತಿಯುತವಾಗಿ ಪ್ರತಿಭಟನೆ ನಡೆಸುತ್ತಿದ್ದರು. ಪಾಕಿಸ್ತಾನ್ ಪೊಲೀಸರು ಮತ್ತು ಪಾಕ್ ಆರ್ಮಿ ರೇಂಜರ್ಸ್ ಜನರ ಮೇಲೆ ದಾಳಿ ನಡೆಸಿದರು. ಪ್ರೊಟೆಸ್ಟ್ ಮಾಡುತ್ತಿದ್ದ ಜನರು ತಿರುಗಿ ಬಿದ್ದರು. ಪ್ರತಿಭಟನಾಗಾರರನ್ನು ಅರೆಸ್ಟ್ ಮಾಡಲಾಯಿತು. ಅವರ ಮೇಲೆ ಲಾಠಿ ಚಾರ್ಜ್ ಮಾಡಿದರು. ಟಿಯರ್ ಗ್ಯಾಸ್ ಅನ್ನು ಎಸೆದು ಜನರನ್ನು ಹಿಮ್ಮೆಟ್ಟಿಸಿದರು. POKದಲ್ಲಿ ಎಲ್ಲಾ ಕಡೆ ಇಂಟರ್ನೆಟ್ ಅನ್ನು ತೆಗೆದುಹಾಕಲಾಯಿತು. ಮಾನವ ಹಕ್ಕುಗಳನ್ನು ಉಲ್ಲಂಘಿಸಲಾಯಿತು. 144 ಸೆಕ್ಷನ್ ಜಾರಿ ಮಾಡಿದರು. ಇದರಿಂದ ಆಜಾದಿ ಎಂದು ಹೇಳುವ ಮೂಲಕ ನಮಗೆ ಸ್ವಾತಂತ್ರ್ಯ ಬೇಕು ಎಂದು ಜನರು ತಿರುಗಿಬಿದ್ದರು. ಇದಕ್ಕೆ ಸಂಬಂಧಿಸಿದ ವಿಡಿಯೋಗಳು X ಹ್ಯಾಂಡಲ್ನಲ್ಲಿ ವೈರಲ್ ಆಗುತ್ತಿವೆ. ಈ ಪ್ರತಿಭಟನೆ ಮುಜಫರ್ಬಾದ್ನಲ್ಲಿ ಮಾತ್ರವಲ್ಲದೆ ಇತರೆ ನಗರಗಳಾದ ಸಾಮ್ನಾಹಿ, ಸಮೀನ್ಸಾ, ಮೀರ್ಪುರ್, ರಾವಲ್ಕೋಟ್, ಖಮೀರಘಟ್ಟ, ತಟ್ಟವಾಣಿ ಮತ್ತು ಹಟ್ಟಿಯಾನ್ ಬಾಲ್ದಲ್ಲಿ ಕೂಡ ನಡೆಯಿತು. ಇಲ್ಲಿ ಈ ಹಸಿರು ಬಣ್ಣದಲ್ಲಿ ಕಾಣುತ್ತಿರುವ ಪ್ರದೇಶ ಪಾಕಿಸ್ತಾನ ಆಕ್ರಮಿತ ಆಜಾದ್ ಕಾಶ್ಮೀರ್. ಈ ಆಜಾದ್ ಕಾಶ್ಮೀರ್ಗೆ ಪ್ರತ್ಯೇಕ ಪ್ರಧಾನಿ ಇದ್ದಾರೆ. ಪಾಕಿಸ್ತಾನದಲ್ಲಿ ಶಹಬಾಜ್ ಶರೀಫ್ PM ಆಗಿದ್ದರೆ ಈ ಆಜಾದ್ ಕಾಶ್ಮೀರ್ಗೆ PM ಆಗಿ ಅನ್ವರ್ ಉಲ್ ಹಕ್ ಇದ್ದಾರೆ. ಇಲ್ಲಿ ಇಶ್ಯೂ ಏನೆಂದರೆ ಪಾಕಿಸ್ತಾನ್ POK ರಾಜ್ಯಕ್ಕೆ ಫಂಡ್ಸ್ ಕೊಡಲ್ಲ. ಅಲ್ಲಿ ಯಾವ ವಿಧವಾಗಿ ಅಭಿವೃದ್ಧಿ ಕಾರ್ಯಗಳು ನಡೆಸುವುದಿಲ್ಲ. ದೇಶ ವಿದೇಶಗಳಿಂದ ಕಾಡಿ ಬೇಡಿಕೊಂಡು ತಂದ ಹಣವನ್ನು ಪಾಕಿಸ್ತಾನದ ಪಂಜಾಬ್ ರಾಷ್ಟ್ರಗಳಲ್ಲಿ ಬಳಸಲಾಗುತ್ತದೆ. ಇತರೆ ರಾಜ್ಯಗಳಾದ ಬಲೂಚಿಸ್ತಾನ್ POK ನಲ್ಲಿ ಯಾವುದೇ ಅಭಿವೃದ್ಧಿ ಮಾಡಲ್ಲ. POK ನಲ್ಲಿ ವಿದ್ಯುತ್ ಬಿಲ್ ಪರ್ ಯೂನಿಟ್ಗೆ 22 ರೂಪಾಯಿ. ಇದು ತುಂಬಾ ದುಬಾರಿಯಾಗಿದೆ. ವಿದ್ಯುತ್ ಬಿಲ್ನಲ್ಲಿ 5 ಗಂಟೆಯವರೆಗೂ ತೆರಿಗೆಯನ್ನು ವಿಧಿಸಲಾಗುತ್ತಿತ್ತು. ನಮ್ಮ ಇಂಡಿಯನ್ ಕಾಶ್ಮೀರ್ನಲ್ಲಿ ವಿದ್ಯುತ್ ಪರ್ ಯೂನಿಟ್ಗೆ 6 ರಿಂದ 8 ರೂಪಾಯಿಗಳು. POKನಲ್ಲಿ ಒಬ್ಬ ವ್ಯಾಪಾರಿ ತಿಂಗಳಿಗೆ 1 ಲಕ್ಷ ಸಂಪಾದನೆ ಮಾಡಿದರೆ ಅದರಲ್ಲಿ 60,000 ರೂಪಾಯಿ ಕರೆಂಟ್ ಬಿಲ್ ಕಟ್ಟುವ ಪರಿಸ್ಥಿತಿ ಇದೆ. POK ಪ್ರಾಂತ್ಯದಲ್ಲಿ ಸುಮಾರು 5 ನದಿಗಳು ಹರಿಯುತ್ತವೆ. ಸಟ್ಲೇಜ್ ತುಂಬಾ ದೊಡ್ಡ ನದಿ, ಸಿಂಧೂ ನದಿ, ಜಿನಾಬ್ ನದಿ, ಝೇಲಂ ನದಿ, ರಾವಿ ನದಿ. ಭಾರತ ದೇಶ ರಾವಿ ನದಿ ಮೇಲೆ ಆಣೆಕಟ್ಟನ್ನು ಕಟ್ಟಿ ನೀರಿನ ಹರಿವನ್ನು ನಿಲ್ಲಿಸಿದೆ. ಆದರೆ ಉಳಿದ 4 ನದಿಗಳಲ್ಲಿ ವಿದ್ಯುತ್ ಸ್ಥಾವರಗಳನ್ನು ನಿರ್ಮಿಸಿದರೆ POK ಜನರಿಗೆ ಉಚಿತ ವಿದ್ಯುತ್ ಸಿಗುತ್ತದೆ. ಆದರೆ ಪಾಕಿಸ್ತಾನ್ ಇದನ್ನು ಮಾಡುವುದಿಲ್ಲ. ಪಾಕಿಸ್ತಾನ್ POK ಜನರನ್ನು ಉದ್ದೇಶಪೂರ್ವಕವಾಗಿ ಬಡವರನ್ನಾಗಿ, ಅವಿದ್ಯಾವಂತರನ್ನಾಗಿ ಮಾಡಿದೆ. ಒಂದು ವೇಳೆ ಅಲ್ಲಿಯ ಜನರು ವಿದ್ಯಾವಂತರಾದರೆ ಅಲ್ಲಿ ಭಯೋತ್ಪಾದನೆ ಮಾಡುವರು ಯಾರು? ಕಾಶ್ಮೀರ್ ವಿರುದ್ಧ ಹೋರಾಟ ಮಾಡುವವರು ಯಾರು? ಇವತ್ತಿನ ದಿನ POK ಜನರು ನಾವು ವಿದ್ಯುತ್ ಬಿಲ್ ಪಾವತಿಸಲು ಸಾಧ್ಯವಿಲ್ಲ ಎಂದು ಪ್ರತಿಭಟಿಸುತ್ತಿದ್ದಾರೆ. ದಿನಕ್ಕೆ 22 ಗಂಟೆಗಳ ಕಾಲ ವಿದ್ಯುತ್ ಕಡಿತಗೊಳಿಸಲಾಗುತ್ತಿದೆ. ಈ ಸಮ್ಮರ್ ಸೀಸನ್ ನಲ್ಲಿ 22 ಅವರ್ಸ್ ವಿದ್ಯುತ್ ಇಲ್ಲದಿದ್ದರೆ ಹೊಟ್ಟೆ ಉರಿಯುತ್ತೋ ಇಲ್ಲೋ. ಆದರೆ ನಮ್ಮ ಕಡೆ ಇರುವ ಕಾಶ್ಮೀರದಲ್ಲಿ 24/7 ತಡೆರಹಿತ ವಿದ್ಯುತ್ ಪೂರೈಕೆ ಇದೆ. ಇದು ಸಾಕಲ್ಲವೇ ಅವರ ಹೊಟ್ಟೆ ಉರಿಸಲಿಕ್ಕೆ? ನೆಕ್ಸ್ಟ್ ರೀಸನ್ ಫಾರ್ ಪ್ರೊಟೆಸ್ಟ್, ಬೆಲೆ ಏರಿಕೆ. ನಮ್ಮ ದೇಶದಲ್ಲಿ ಸುಮಾರು 6 ರಿಂದ 8% ಹಣದುಬ್ಬರ ಇದ್ದರೆ ಪಾಕಿಸ್ತಾನದಲ್ಲಿ 20% ಹಣದುಬ್ಬರ ಇದೆ. ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಪ್ರಕಾರ ಪಾಕಿಸ್ತಾನ ಸುಮಾರು 24% ಹಣದುಬ್ಬರವನ್ನು ಹೊಂದಿದೆ. ಮುಂದಿನ ವರ್ಷ ಇದು 29%ಗೆ ತಲುಪುತ್ತದೆ ಅಂತ ವರದಿ ಮಾಡಿದೆ. ಕೆಜಿ ಚಿಕನ್ ಪಾಕಿಸ್ತಾನದಲ್ಲಿ 600 ರೂಪಾಯಿ. ಇತರೆ ಅಗತ್ಯ ವಸ್ತುಗಳ ಬೆಲೆಯೂ ಇದೇ ರೀತಿ ಏರಿಕೆ ಕಂಡಿದೆ. ಅದಕ್ಕೇನೆ POKನಲ್ಲಿ ಜನರು ಪ್ರೊಟೆಸ್ಟ್ ಮಾಡುತ್ತಿದ್ದಾರೆ. ನಮಗೆ ಪಾಕಿಸ್ತಾನದಿಂದ ಸ್ವಾತಂತ್ರ್ಯ ಬೇಕು ಅಂತ ಚಳವಳಿಗಳನ್ನು ಮಾಡುತ್ತಿದ್ದಾರೆ. ಇವರ ಕೋಪಕ್ಕೆ ಮತ್ತೊಂದು ಕಾರಣ, ಪಾಕಿಸ್ತಾನ್ POK ಪ್ರಾಂತ್ಯದ ವಿದ್ಯುತ್ತನ್ನು ಬೇರೆ ರಾಜ್ಯಗಳಿಗೆ ಅಂದರೆ ಪಂಜಾಬ್ಗೆ, ಇಸ್ಲಾಮಾಬಾದ್ಗೆ, ರಾವಲ್ಪಿಂಡಿ ಮತ್ತಿತರ ರಾಜ್ಯಗಳಿಗೆ ಒದಗಿಸುತ್ತಿದ್ದಾರೆ. ಇದಕ್ಕಿಂತ ದೌರ್ಭಾಗ್ಯ ಬೇರೊಂದು ಇರುವುದೇ? ಕೆಲವು ಭಾರತೀಯ ಬುದ್ಧಿಜೀವಿಗಳು ಕಾಶ್ಮೀರ್ ಪಾಕಿಸ್ತಾನದಲ್ಲಿ ಲೀನವಾಗಬೇಕು ಅಂತ ಹೇಳುತ್ತಾರೆ. ಇನ್ನು ಕೆಲವರು ಕಾಶ್ಮೀರನ್ನು ಭಾರತೀಯ ಆಡಳಿತದ ಕಾಶ್ಮೀರ್ ಅಂತ ಕರೆಯುತ್ತಾರೆ. ಅಂತಹವರಿಗೆ POK ಜನರ ಕಷ್ಟ ಅರಿವಾಗದೆ ನಮ್ಮ ಕಡೆ ಇರುವ ಕಾಶ್ಮೀರದಲ್ಲಿ ಜನರು ಅಟ್ಲೀಸ್ಟ್ ಹೊಟ್ಟೆ ತುಂಬ ಉಂಡು ಫ್ಯಾನ್ ಕೆಳಗಡೆ ಮಲಗುತ್ತಿದ್ದಾರೆ, ಸಂತೋಷವಾಗಿ ಇದ್ದಾರೆ ಅನ್ನುವ ವಿಷಯವನ್ನು ಸೈಡಿಗೆ ಇಡಿ. ಅಟ್ಲೀಸ್ಟ್ ನಾವು ಕಾಶ್ಮೀರವರ ಅನ್ನವನ್ನು ಕಸಿದುಕೊಂಡು ಇತರ ರಾಜ್ಯಗಳಲ್ಲಿ ಹಂಚುತ್ತಿಲ್ಲ ಅಲ್ಲವೇ? ಭಾರತದ ಆಡಳಿತ ಕಾಶ್ಮೀರದಲ್ಲಿ ಇದ್ದ ಅಕ್ಕ ತಂಗಿಯರನ್ನು ಹಣಕ್ಕಾಗಿ ಚೈನಾಗೆ ಮಾರುತ್ತಿಲ್ಲ ಅಲ್ಲವೇ? ಅಲ್ ಜಜೀರಾ ಅಂತಹ ಪತ್ರಿಕೆಗಳು
POK ಪ್ರೊಟೆಸ್ಟ್ ಬಗ್ಗೆ ಮಾತಾಡಲ್ಲ. ಪಾಕಿಸ್ತಾನ್ ಪೊಲೀಸರ ದೌರ್ಜನ್ಯದಿಂದ ಇಲ್ಲಿವರೆಗೂ 2 ಪ್ರೊಟೆಸ್ಟರ್ಸ್ ಮರಣ ಹೊಂದಿದ್ದಾರೆ. ಅಲ್ ಜಜೀರಾಗೆ ಚೈನಾ ಮುಸ್ಲಿಮ್ಸ್ ಮೇಲೆ ಮಾಡುವ ದೌರ್ಜನ್ಯ ಕಾಣಿಸುವುದಿಲ್ಲ. POK ಪ್ರೊಟೆಸ್ಟ್ ನಲ್ಲಿ ಆಶ್ಚರ್ಯಕರ ಸಂಗತಿ ಏನೆಂದರೆ ನಮ್ಮ ಭಾರತದ ಜೆಂಡಾ ಹಾರುತ್ತಿದೆ. ಇಲ್ಲಿ ಟೇಬಲ್ಸ್ ಅನ್ನೋದು ಟರ್ನ್ ಆಗಿವೆ. ಹಿಂದೆ ನಮ್ಮ ದೇಶದ ಕಾಶ್ಮೀರದಲ್ಲಿ ಪಾಕಿಸ್ತಾನ್ ಫ್ಲಾಗ್ ಹಾರುತ್ತಿತ್ತು. ನಮ್ಮ ಸೈನಿಕರ ಮೇಲೆ ಸ್ಟೋನ್ ಬೆಲ್ಟಿಂಗ್ ನಡೀತಾ ಇತ್ತು. ನಮ್ಮ ಕಾಶ್ಮೀರ್ ಪೊಲೀಸರ ಮೇಲೆ ದಾಳಿ ಮಾಡುತ್ತಿದ್ದರು. ಆಜಾದಿ ಆಜಾದಿ ಅಂತ ಘೋಷಣೆಗಳನ್ನು ಕೂಗುತ್ತಿದ್ದರು. ಹಕ್ ಸೆಲೆಂಗೆ ಆಜಾದಿ, ಥೋಕ್ ಸೆಲೆಂಗೆ ಆಜಾದಿ ಅಂತ ಘೋಷಣೆ ಮಾಡುತ್ತಿದ್ದರು. ಇವಾಗ ಕಾಲ ಬದಲಾಗಿದೆ. ಚಳವಳಿಗಳು, ಅದೇ ದಾಳಿಗಳು ಪಿಯೋಗಿನಲ್ಲಿ ನಡೀತಾ ಇವೆ. ಯಾಕೆ? ನಮ್ಮ ಕಡೆ ಸ್ಟೋನ್ ಬೆಲ್ಟರ್ಗೆ ಕೊಡಲಿಕ್ಕೆ 500 ರೂಪಾಯಿ ಇಲ್ಲವೇ? ನಮ್ಮ ಕಡೆನೂ ಹಣವಿದೆ. ಪೂಂಚ್, ಉದಂಪುರ್ನಲ್ಲಿ ಬ್ರೈನ್ ವಾಶ್ ಮಾಡಿದ ಉಗ್ರರನ್ನು ಕಳುಹಿಸಿದರೆ ನಮ್ಮ ರಾ ಕುಮಾರರು ಸಹ POKನಲ್ಲಿ ಪ್ರೊಟೆಸ್ಟ್ನ ಮಾಡಿಸಬಲ್ಲರು. ನಿಮಗೆ ಕಾಂಟೆಂಟ್ ಇಷ್ಟವಾದರೆ ಲೈಕ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ಜೈ ಹಿಂದ್.